ಬಿಜೆಪಿ ಮತ್ತು ಆರ್ಎಸ್ಎಸ್ ಮಂದಿ ತಮಗೆ ಬೇಕಿರುವ ನಿರೂಪಣೆಯನ್ನ ಸೃಷ್ಟಿ ಮಾಡೋಕೆ ಮತ್ತು ಮುಸ್ಲಿಮರ ವಿರುದ್ಧದ ಅಭಿಪ್ರಾಯ ಮೂಡಿಸೋಕೆ ಮುಸ್ಲಿಮರನ್ನೇ ಬಳಸಿಕೊಳ್ಳುವುದು ನಡೀತಾ ಇದೆಯಾ? ಒಬ್ಬ ಅಪರಿಚಿತ ಮೌಲಾನ ಇದ್ದಕ್ಕಿದ್ದಂತೆ ತೀರಾ ಕೋಮುವಾದಿ ಹೇಳಿಕೆ ನೀಡತೊಡಗಿದ್ರೆ ಅವರ ಹಿಂದೆ ಯಾವುದೇ ಕಟ್ಟಾ ಹಿಂದುತ್ವ ಶಕ್ತಿ ನಿಂತು ಹಾಗೆ ಹೇಳಿಸ್ತಾ ಇದೆಯಾ? ಮುಸ್ಲಿಂ ನಾಯಕರು ಅಂತ ಹೇಳ್ಕೊಳ್ಳೋರು ಮತ್ತು ಕೆಲವು ಮೌಲಾನಗಳನ್ನ ಬಳಸಿಕೊಂಡು ಅವರ ಮೂಲಕವೇ ತಮಗೆ ಬೇಕಿರುವುದನ್ನ ಸಾಧಿಸಿಕೊಳ್ಳುವ ಈ ಹೊಸ ತಂತ್ರ ಎಷ್ಟು ಅಪಾಯಕಾರಿ. ಕುಂಭಮೇಳ ನಡೆಯುವ ಭೂಮಿ ವಕ್ಫ್ಗೆ ಸೇರಿದೆ ಅಂತ ಮೌಲಾನ ತರದವರ ಮೂಲಕ ಬರುವ ಹೇಳಿಕೆ ಬಿಜೆಪಿಗೆ ರಾಜಕೀಯವಾಗಿ ಎಷ್ಟು ಮಹತ್ವದ್ದು. ಅದೇ ಹೇಳಿಕೆ ಇಟ್ಕೊಂಡು ದೇಶದ ಎಲ್ಲಾ ಮುಸ್ಲಿಮರ ಬಗ್ಗೆ ತಪ್ಪು ಅಭಿಪ್ರಾಯ ಬರುವಂತೆ ಮಾಡಲಾಗ್ತಿರುವ ಈ ಹಿಂದೂ ಮುಸ್ಲಿಂ ವಿಭಜನೆ ತಂತ್ರ ಎಷ್ಟು ವ್ಯವಸ್ಥಿತವಾಗಿದೆ ಅಲ್ವಾ? ಲಕ್ನೋದಲ್ಲಿ ಹೀಗೇನೆ ಆಗಿದೆ. ಕುಂಭಮೇಳ ಶುರುವಾಗುವುದಕ್ಕೂ ಮೊದಲು ಯಾರಿಗೂ ಅಷ್ಟಾಗಿ ಪರಿಚಿತರಲ್ಲದ ಮೌಲಾನ ಒಬ್ರು ಮಡಿಲ ಮೀಡಿಯಾದಲ್ಲಿ ಒಂದು ಹೇಳಿಕೆ ನೀಡಿದ್ರು. ಅವರು ಯಾವ ಸಂಘಟನೆಯವರು ಅಂತ ಕೂಡ ಯಾರಿಗೂ ತಿಳಿದಿರಲಿಲ್ಲ. ಅವರ ಹೆಸರು ಶಹಾಬುದ್ದೀನ್ ರಜ್ವಿ. ಅವರ ಸಂಘಟನೆ ಎನ್ನಲಾಗುವ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಅಂದ್ರೆ ಎಎಂಜೆ ಕೂಡ ತೀರಾ ಹೊಸದೇ ಹೆಸರು ಅಂತ ಹೇಳಲಾಗ್ತಿದೆ. ಅವರು ಕೆಲವು ಟಿವಿ ಚಾನೆಲ್ಗಳಲ್ಲಿ ಹೇಳಿಕೆ ನೀಡಿದ್ರು ಮತ್ತು ಆ ಚಾನೆಲ್ಗಳು ಕೂಡ ಅಂತಹ ಅವಕಾಶಕ್ಕೆ ಅಂತಾನೆ ಕಾಯ್ತಾ ಇರುತ್ತೆ. ಕುಂಭಮೇಳ ನಡೀತಿರುವ ಭೂಮಿ ವಾಸ್ತವವಾಗಿ ವಕ್ಫ್ಗೆ ಸೇರಿದ್ದು, ಅಲ್ಲಿ ಕುಂಭಮೇಳ ನಡೆಸೋಕೆ ಅವಕಾಶ ಕೊಟ್ಟಿರೋದು ಮುಸ್ಲಿಮರ ದಯೆಯಾಗಿದೆ ಅಂತ ಆ ಮೌಲಾನ ದಿಢೀರಾಗಿ ಹೇಳಿಕೆ ಕೊಟ್ಟಿದ್ರು. ಹೀಗೆ ಹೇಳಿಕೆ ಕೊಟ್ಟಿರುವ ಆ ಮೌಲಾನ ಬಗ್ಗೆ ಅಲ್ಲಿನ ಮುಸ್ಲಿಂ ಸಮುದಾಯದಲ್ಲೇ ಯಾರಿಗೂ ಗೊತ್ತಿಲ್ಲ. ಅವರ ಅಖಿಲ ಭಾರತ ಮುಸ್ಲಿಂ ಜಮಾತ್ ಬಗ್ಗೆನೂ ಅಲ್ಲಿನವರ ಬಳಿ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಅವರು ಅಂಥದ್ದೊಂದು ಹೇಳಿಕೆ ನೀಡಿದ್ರು ಮತ್ತು ತಕ್ಷಣವೇ ಸಂಘ ಪರಿವಾರದ ಕಡೆಯಿಂದ ಪ್ರತಿಕ್ರಿಯೆಗಳು ಬರೋಕೆ ಶುರುವಾದವು. ಆ ಪ್ರತಿಕ್ರಿಯೆಗಳನ್ನ ಮಡಿಲ ಮೀಡಿಯಾಗಳು ಯಥೇಚ್ಛವಾಗಿ ಹೊಟ್ಟೆ ತುಂಬುವಷ್ಟು ಬಳಸಿದ್ವು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯವನ್ನ ಜೀವಂತವಾಗಿಡೋಕೆ ಸಿಗುವ ಎಲ್ಲ ಅವಕಾಶಗಳನ್ನು ಬಳಸಿಕೊಳ್ತಾರೆ. ಆ ಮೌಲಾನ ಹೇಳಿಕೆಗೂ ಅವರು ತಕ್ಷಣವೇ ಪ್ರತಿಕ್ರಿಯಿಸಿದ್ರು. ಈ ಮೌಲಾನ ಯಾರು, ಅವ್ರು ಹೇಗೆ ಅಂತಹ ಮಾತಾಡಿದ್ರು, ಅವ್ರೇನ್ ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಇಡೀ ಮುಸ್ಲಿಂ ಸಮುದಾಯ ಹೀಗೆ ಇಡೀ ಹಿಂದೂ ಸಮುದಾಯದ ವಿರುದ್ಧ ನಿಂತಿದೆ ಅಂತೆಲ್ಲ ಅವರು ಹೇಳ್ಬಿಟ್ರು. ಆದ್ರೆ ಅವರ ಮಾತಿಗೂ ವಾಸ್ತವಕ್ಕೂ ಬಹಳ ದೊಡ್ಡ ಅಂತರ ಇದೆ. ಆದ್ರೆ ಎಲ್ಲಾ ಮುಸ್ಲಿಮರು ಹೀಗೇನೆ ಹೇಳ್ತಾರೆ ಅಂತ ಬಿಂಬಿಸಲಾಗತ್ತೆ, ಅವರ ಮೇಲೆ ದಾಳಿಗಳಾಗತ್ತೆ. ಅನೇಕ ಪ್ರಕರಣಗಳಿವೆ. ಅನೇಕ ಮುಗ್ಧ ಮುಸ್ಲಿಮರು ಗುಂಪು ಹತ್ಯೆಗೆ ಬಲಿಯಾಗಿದ್ದಾರೆ. ಆದ್ರೆ ಈಗಿನ ಈ ಸಂದರ್ಭದಲ್ಲಿ ಒಂದು ಹೊಸ ವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆಯಾ? ಮುಸ್ಲಿಮರ ವಿರುದ್ಧ ದೇಶಾದ್ಯಂತ ತಪ್ಪು ಭಾವನೆ ಬರುವಂತೆ ಮುಸ್ಲಿಮರ ಮೂಲಕವೇ ಹೇಳಿಕೆ ಕೊಡಿಸುವ ಕೆಲಸವನ್ನ ಸ್ವತಃ ಬಿಜೆಪಿ ಮತ್ತು ಆರ್ಎಸ್ಎಸ್ ಮಾಡಿಸ್ತಾ ಇದೆಯಾ? ಇದಕ್ಕೆ ಸಾಕಷ್ಟು ಪುರಾವೆಗಳು ಇದೆ ಅಂತ ಹೇಳ್ತಾರೆ ಕೆಲವು ಪತ್ರಕರ್ತರು. ಇದರ ಹಿಂದೆ ಒಂದು ದೊಡ್ಡ ಪಿತೂರಿನೇ ಇದೆ. ಒಬ್ಬ ಮೌಲಾನ ಮೂಲಕ ಹೇಳಿಕೆ ಕೊಡಿಸಲಾಗಿದೆ, ನಂತರ ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಗಳು ಬರುವಂತೆ ಮಾಡಲಾಗಿದೆ. ಎಲ್ಲಾ ಹಿಂದುತ್ವ ಪರ ಮಂದಿ ಆ ಮೌಲಾನ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ದಾರೆ. ಇದು ಈಗಾಗಲೇ ಇರುವ ದ್ವೇಷದ ರಾಜಕೀಯಕ್ಕೆ ಮತ್ತಷ್ಟು ಎಣ್ಣೆ ಸುರಿಯುತ್ತೆ. ಮುಸ್ಲಿಮರ ವಿರುದ್ಧ ಸೃಷ್ಟಿಯಾಗ್ತಿರುವ ದ್ವೇಷವನ್ನ ಇನ್ನೂ ಹೆಚ್ಚಿಸಲಾಗ್ತಿದೆ. ಒಬ್ಬ ಮೌಲಾನ ಹೀಗೆ ಹೇಳಿದ್ದಾರೆ ಅನ್ನೋದನ್ನ ಮಡಿಲ ಮೀಡಿಯಾಗಳು ಅಬ್ಬರದಿಂದ ಟೀಕಿಸೋಕೆ ಪೈಪೋಟಿ ನಡೆಸುತ್ತೆ. ಕಡೆಗೆ ಆ ಮೌಲಾನರನ್ನ ಮಾತ್ರ ಗುರಿಯಾಗಿಸದೆ ಇಡೀ ಮುಸ್ಲಿಂ ಸಮುದಾಯದ ವಿರುದ್ಧ ಮಾತಾಡೋದು ಶುರುವಾಗುತ್ತೆ. ಕಡೆಗೆ ಕುಂಭಮೇಳದಲ್ಲಿ ಅವರಿಗೆ ಪ್ರವೇಶ ಮಾಡೋಕೆ ಬಿಡಬಾರದು ಅನ್ನುವಲ್ಲಿವರೆಗೆ ಹೋಗುತ್ತೆ. ಅಲ್ಲೇನೋ ಯಾವುದೇ ಮುಸ್ಲಿಮರನ್ನ ತಡೆಯಲಾಗಿಲ್ಲ, ಅವರ ಸಣ್ಣ ಪುಟ್ಟ ಅಂಗಡಿಗಳಿಗೆ ಯಾರೂ ಅಡ್ಡಿಪಡಿಸಿಲ್ಲ, ಅಧಿಕಾರಿಗಳು ತಡೆದು ನಿಲ್ಲಿಸಿ ಕೇಳಿಲ್ಲವಾದ್ರೂ ಯಾವುದೇ ಮುಸ್ಲಿಮರು ಅಲ್ಲಿ ಅಲೆದಾಡೋದು ಅಪಾಯದಿಂದ ಮುಕ್ತವಾಗಿಲ್ಲ ಅನ್ನೋ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಮುಸ್ಲಿಮರು ಅಲ್ಲಿಗೆ ಹೋಗೋದನ್ನ ತಡಿಬೇಕು ಅಂತ ಎಲ್ಲಿಂದಲೂ ಯಾವುದೇ ಅಧಿಕೃತ ಆದೇಶವಿಲ್ಲವಾದರೂ ಒಂದು ಪಿತೂರಿಯ ಭಾಗವಾಗಿ ಇಂಥವೆಲ್ಲ ನಡೀತಿವೆ. ಬಹಳ ಯೋಜಿತವಾಗಿಯೇ ಅದೆಲ್ಲವೂ ನಡೆದಿರುವ ಹಾಗೆ ಕಾಣಿಸುತ್ತೆ. ಮುಸ್ಲಿಮರು ಅಲ್ಲಿಗೆ ಹೋಗುವುದು ಸರಿಯಲ್ಲ ಅನ್ನೋ ಅನಧಿಕೃತ ಸಂದೇಶ ಎಲ್ಲೆಡೆ ಹರಡಿದೆ ಮತ್ತು ಯಾವುದೇ ಮುಸ್ಲಿಂ ಅಲ್ಲಿಗೆ ಹೋದ್ರೆ ಅವರು ಅಪಾಯಕ್ಕೆ ಸಿಲುಕ್ತಾರೆ ಅನ್ನೋ ವಾತಾವರಣ ಸೃಷ್ಟಿಸಲಾಗಿದೆ. ಟಿವಿ ಚಾನೆಲ್ಗಳು ಅದನ್ನ ವರದಿ ಮಾಡಿದ ರೀತಿನೇ ಆಗಿದೆ. ಮೌಲಾನ ಹೇಳಿಕೆಯನ್ನ ದೇಶಾದ್ಯಂತ ಪ್ರಸಾರ ಮಾಡಲಾಗಿದೆ. ಮುಸ್ಲಿಮರ ಬಗ್ಗೆ ಎಂತಹ ಆರೋಪವನ್ನ ಹೊರಿಸೋಕೆ ಬಯಸಿದ್ದಾರೋ, ಅವರ ವಿರುದ್ಧ ಎಂತಹ ದ್ವೇಷ ಹರಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದೆಲ್ಲದಕ್ಕೂ ಮೌಲಾನ ಹೇಳಿಕೆ ಒಂದು ದೊಡ್ಡ ನೆಪವಾಗಿ ಸಿಕ್ಕಂತಾಗಿದೆ. ಎಲ್ಲವನ್ನೂ ಬಿಟ್ಟು ಮೌಲಾನ ಹೇಳಿಕೆಗೆ ಒತ್ತು ಕೊಟ್ಟು ಅಬ್ಬರಿಸುವ ಮಡಿಲ ಮೀಡಿಯಾಗಳು ಮುಸ್ಲಿಮರ ವಿರುದ್ಧದ ವಾತಾವರಣ ಸೃಷ್ಟಿ ಮಾಡುತ್ತೆ. ಪ್ರಚೋದನೆ ಮಾಡೋದಂದ್ರೆ ಅವಕ್ಕೆ ಸಿಕ್ಕಾಪಟ್ಟೆ ಸಂಭ್ರಮ. ಆದ್ರೆ ಜಾತ್ಯತೀತರು ಅಂತ ಅನ್ಸ್ಕೊಂಡವರು ಕೂಡ ಇದನ್ನ ಖಂಡಿಸಲಿಲ್ಲ. ಅವರ ಮೌನವೂ ಮತ್ತೊಂದು ಬಗೆಯಿಂದ ಅಪಾಯಕಾರಿನೇ ಆಗಿದೆ. 1930ರ ದಶಕದಲ್ಲಿ ಜರ್ಮನಿಯಲ್ಲಿ ಯಹೂದಿಗಳ ವಿರುದ್ಧ ವಾತಾವರಣವನ್ನ ಸೃಷ್ಟಿ ಮಾಡಲಾಯಿತು. ಇಂದು ಇಲ್ಲಿ ಮುಸ್ಲಿಮರ ವಿರುದ್ಧ ಅದೇ ರೀತಿ ನಡೀತಿರೋ ಹಾಗಿದೆ. ಅನೇಕ ಮುಸ್ಲಿಂ ನಾಯಕರು ಅಂತ ಬಿಂಬಿಸಿಕೊಂಡವರನ್ನ ಹಿಂದೂಗಳ ವಿರುದ್ಧ ಮಾತಾಡೋಕೆ ಬಿಡಲಾಗ್ತಿದೆ. ಅವರು ಸರ್ಕಾರದ ವಿರುದ್ಧ ಮಾತನಾಡುವಂತೆ ಮಾಡಲಾಗ್ತಿದೆ ಮತ್ತು ಆ ಮಾತುಗಳನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಪ್ರತಿಕ್ರಿಯೆಗಳು, ವಾಗ್ದಾಳಿಗಳು, ತೀವ್ರ ಆಕ್ರೋಶ ವ್ಯಕ್ತಪಡಿಸಲಾಗುತ್ತೆ. ಆದ್ರೆ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗುವುದಿಲ್ಲ. ಯಾಕಂದ್ರೆ ಅವರನ್ನ ಮಾತಾಡೋಕ್ ಬಿಟ್ಟು ಇಡೀ ಮುಸ್ಲಿಂ ಸಮುದಾಯದ ಬಗ್ಗೆನೇ ತಪ್ಪು ಅಭಿಪ್ರಾಯ ಬೆಳೆಯುವ ಹಾಗೆ ಮಾಡಲಾಗ್ತಿದ್ಯಾ? ದ್ವೇಷ ಇನ್ನೂ ಹೆಚ್ಚುವ ಹಾಗೆ ಮಾಡಲಾಗ್ತಿದ್ಯಾ? ಮುಸ್ಲಿಂ ನಾಯಕರನ್ನ ಪ್ರಚೋದನಕಾರಿಯಾಗಿ ಮಾತಾಡೋಕ್ ಬಿಟ್ಟು ಅದನ್ನೇ ತಮ್ಮ ಹಿಂದುತ್ವ ನಿರೂಪಣೆಯನ್ನ ಇನ್ನೂ ಗಟ್ಟಿಗೊಳಿಸೋಕೆ ಬಳಸಿಕೊಳ್ಳಲಾಗ್ತಿದ್ಯಾ? ಹೀಗೆ ಮುಸ್ಲಿಮರ ವಿರುದ್ಧದ ವಾತಾವರಣ ಮೂಡಿಸೋಕೆ ಅವರದ್ದೇ ನಾಯಕರನ್ನ ಬಳಸಿಕೊಳ್ಳುವ ಪಿತೂರಿ ವ್ಯವಸ್ಥಿತವಾಗಿಯೇ ನಡೆದಿದ್ಯಾ? ಇದು ಹೌದಾದ್ರೆ ಬಹಳ ಅಪಾಯಕಾರಿ, ಮತ್ತದು ಗೊತ್ತಾಗದಂತೆ ಭುಗಿಲೇಳುವ ಬೆಂಕಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.